ಹಾಯ್ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣಯ್ ಬಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನಿಂದ ಕಾರ್ತಿಕ ಮಾಸ ಶುರುವಾಗ್ತಿದೆ. ಸೊ ಈ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಕೂಡ ಶಿವನ ದೇವಸ್ಥಾನಗಳಿಗೆ ಹೋಗಿ ದೀಪಾರಾಧನೆ ಮಾಡುವುದರಿಂದ ತುಂಬಾ ಒಳ್ಳೆ ಫಲಗಳನ್ನು ಪಡೆಯಬಹುದು ಅಂತ ಹಿಂದಿನ ಕಾಲದಿಂದ ಕೂಡ ಹೇಳ್ತಾ ಬಂದಿದ್ದಾರೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪ, ಬೆಲ್ಲದ ದೀಪ, ಹಾಗೆ 365 ಬತ್ತಿ ದೀಪ ಹಚ್ಚೋದು ಪದ್ಧತಿ ಆಗಿರುತ್ತೆ. ಹಾಗೆ ಕೂಡ ನಾನು ಈ ಕಾರ್ತಿಕ ಮಾಸದಲ್ಲಿ ನನಗೆ ಎಷ್ಟು ವಾರ ಸಾಧ್ಯವಾಗುತ್ತೋ ಅಷ್ಟು ವಾರವೂ ಕೂಡ 365 ಬತ್ತಿ ದೀಪನ ದೇವಸ್ಥಾನದಲ್ಲಿ ಹಚ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆ ಹತ್ರನೇ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ 365 ಬತ್ತಿ ದೀಪಾರಾಧನೆಯನ್ನು ಮಾಡಿ ಬಂದೆ. ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂದರೆ ನಾವು ವರ್ಷವಿಡೀ ದೀಪನ ಹಚ್ಚೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿ ದೀಪನ ಹಚ್ಚೋದ್ರಿಂದ ನಾವು ವರ್ಷವಿಡೀ ದೀಪ ಹಚ್ಚಿದಷ್ಟು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿರುತ್ತೆ ನನ್ನ ಇವತ್ತಿನ ವ್ಲಾಗ್. ಫ್ರೆಂಡ್ಸ್, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.